ಮತ್ತೊಬ್ರು ಕಾಲರ್ ಇದಾರೆ, ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ, ಯಾರಿದು? ನಾನು ಮೇಡಮ್ ಸೂರ್ಯ ಗಾಂಧಿ ಅಂತ ಬೊಮ್ಮನಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ನಮಸ್ತೆ ಮಾ, ಹೇಳಿ. ಹಾ, ನಾವು ಏಜ್ ಆಗಿರೋರೆಲ್ಲ ನಮ್ಗೆ ಹಾ ಅದೇ ನಾವು ಏಜ್ಡ್ ಆಗಿದ್ದೀವಿ. ಸದ್ಯಕ್ಕೆ ಬೇಕು ಅಂತಂದಾಗ ನಾವು ಬುಕ್ ಮಾಡ್ಕೊಂಡು ತುಂಬಾ ಅನುಕೂಲ ಇದೆ ಬೈಕ್ ಟ್ಯಾಕ್ಸಿಯಿಂದ. ಆಟೋದವರು ಹತ್ರದಲ್ಲಿ ಹೋಗೋದಕ್ಕಂತೂ ಅವ್ರು ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ತುಂಬಾ ವೆಯ್ಟ್ ಮಾಡ್ಬೇಕಾಗತ್ತೆ. ಆಮೇಲೆ ದುಡ್ಡು ಜಾಸ್ತಿ ಕೇಳ್ತಾರೆ. ನಮ್ ಕೈಯಲ್ಲಿ ಅಷ್ಟು ಅಫೋರ್ಡ್ ಮಾಡಕ್ ಆಗಲ್ಲ. ಇರೋರು ಕೊಡ್ಬೋದು, ಇಲ್ದೇ ಇರೋರು ಎಲ್ಲಿಂದ ಕೊಡ್ಬೋದು? ಅದಕ್ಕೋಸ್ಕರ ವಯಸ್ಸಾಗಿರೋರಿಂದ ಚಿಕ್ಕವರಿಂದ ಎಲ್ಲ ಆಫೀಸ್ ಹೋಗೋರು ಎಲ್ಲರಿಗೂ ಇದು ಅನುಕೂಲತೆ ಇದೆ, ಇಲ್ಲ ಅಂತಲ್ಲ. ಇನ್ನೊಂದ್ ಏನು ಅಂದ್ರೆ, ಆಟೋದವರು ನಮ್ಗೆ ಬಿಸ್ನೆಸ್ ಇಲ್ಲ ಅಂತ ಹೇಳ್ತಾರೆ ಹೊರತು, ಒಂದು ಎಮರ್ಜೆನ್ಸಿ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು, ವಯಸ್ಸಾದವರು ನಡಿಯಕ್ ಆಗದೆ ಇರೋರು ಹೋಗಿ ಕೇಳಿದ್ರು ಅವ್ರು ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ ಮೇಡಮ್. ನಮ್ಮ ಏರಿಯಾದಲ್ಲಂತೂ ಇಲ್ವೇ ಇಲ್ಲ. ಆಟೋದವರು ಬರೋದಿಲ್ಲ. 10 ಜನ 15 ಜನ ನಿಂತ್ಕೊಂಡಿದ್ರು ಒಬ್ರು ಬರೋದಿಲ್ಲ. ಅದು ಮೇನ್ ಪ್ರಾಬ್ಲಮ್ ನಮ್ಗೆ. ಓಕೆ ಮಾ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ. ರಮೇಶ್ ಅಂತ ಕಾಲರ್ ಹೇಳಿದ್ದಾರೆ. ನಮಸ್ತೆ ರಮೇಶ್ ಅವರೇ. ರಮೇಶ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಟಿವಿ ನೋಡ್ತಾ ಇದ್ರೆ ಟಿವಿ ನೋಡಬೇಡಿ, ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಮ್ಯೂಟ್ ಮಾಡಿದ್ದೀವಿ ಮ್ಯಾಮ್. ಎಸ್ ಪ್ಲೀಸ್ ಮಾತಾಡಿ ಸರ್. ಆಕ್ಚುಲಿ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಬೈಕ್ ಟ್ಯಾಕ್ಸಿ ಅನ್ನೋದು ಒಂದು ತುಂಬಾ ಅವಶ್ಯಕವಾದ ಇದು ಮ್ಯಾಮ್. ಅದು ಯಾಕಂದ್ರೆ ಇವಾಗ ಸಿಂಗಲ್ಸ್ ಹೋಗೋರು ಒಬ್ರೇ ಹೋಗ್ತಾರೆ, ಹೋಗೋರ ಹತ್ರ ದುಡ್ಡು ಕಡಿಮೆ ಇರುತ್ತೆ. ಅವ್ರು ಇವಾಗ ಆಟೋ ಕೇಳಿದ್ರೆ ಅವ್ರು ಡಬಲ್ ಟ್ರಿಬಲ್ ಕೇಳಿದಾಗ ಅವ್ರು ಎಲ್ಲಿಂದ ಕೊಡ್ತಾರೆ ಮ್ಯಾಮ್? ಕರೆಕ್ಟ್. ಹಲೋ, ಮಾತಾಡಿ ರಮೇಶ್, ಕೇಳಿಸ್ತಾ ಇದೆ, ಮಾತಾಡಿ. ಇನ್ನೊಂದೇನ್ ಪ್ರಾಬ್ಲಮ್ ಅಂದ್ರೆ, ಇವಾಗ ಫೀಮೇಲ್ ಇವಾಗ ಯಾವ್ದೋ ಒಂದು ಪ್ರಾಬ್ಲಮ್ ಆದ್ರೆ ಆಟೋಲಾಗಿ ಪ್ರಾಬ್ಲಮ್ ಆಗಲ್ಲ. ಆಟೋಲು ಎಷ್ಟೊಂದು ಪ್ರಾಬ್ಲಮ್ ಆಗುತ್ತಲ್ಲ, ಅದು ಆಟೋ ಇನ್ನು ತೆಗೆದು ಬಿಡ್ಬೇಕು, ಅವ್ರು ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳ್ತಾರೆ. ಬೈಕಲ್ಲಂತೂ ಯಾವ್ದೇ ಇದು ಪ್ರಾಬ್ಲಮ್ ಆ ಹುಡುಗಂದಲ್ವಲ್ಲ, ಅವ್ರು ಬೈದಿರೋದಕ್ಕೆ ಅವ್ರು ಮಾಡಿರೋದಲ್ವಾ. ಇವರು ಗವರ್ಮೆಂಟ್ ಇಂದ ಇವ್ರಿಗೆ ಲೀಗಲ್ ಆಗಿ ಏನಾದ್ರು ಮಾಡ್ಬೇಕು ಬೈಕ್ ಟ್ಯಾಕ್ಸಿ. ಅದೇ ಪ್ರಾಪರ್ ಗೈಡ್ಲೈನ್ಸ್ ಅನ್ನ ಮಾಡ್ಬಿಟ್ಟು ಮಾಡ್ಬೇಕು. ಆಲ್ರೈಟ್ ರಮೇಶ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ, ಯಾರಿದು? ಹಲೋ ನಮಸ್ತೆ, ಕುಮಾರ್ ಹೇಳಿ. ಮೇಡಮ್, ಇದು ಬೈಕ್ ಟ್ಯಾಕ್ಸಿದು ಅನುಕೂಲ ಇದೆ. ಈಗ ಇವರು ಗೌರ್ಮೆಂಟ್ ಇಂದ ನಿಯಮಾವಳಿಗಳನ್ನ ಮಾಡ್ಬೇಕು. ಇವರು ಈಗ ಆಟೋ ಚಾಲಕರಿಗೆ ಯಾವ ತರ ನಿಯಮಾವಳಿಗಳು ಮಾಡಿದ್ದಾರೆ, ಆ ತರ ಒಂದು ನಿಯಮಾವಳಿಗಳು ಮಾಡಿದ್ರೆ ಎಲ್ಲರಿಗೂ ಅನುಕೂಲ. ಅವ್ರಂತಾರೆ ಆಟೋ ಚಾಲಕರೆಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ, ಅದಕ್ಕೆ ಇದು ಕಟ್ತೀವಿ, ಸರ್ಕಾರಕ್ಕೆ ನೀವೇನ್ ಕಟ್ತೀರ, ಅದಕ್ಕೆ ಸರ್ಕಾರ ಒಂದು ನಿಯಮಾವಳಿ ಮಾಡ್ಬಿಟ್ರೆ ಯಾವ್ದೋ ಏನೋ ಪ್ರಾಬ್ಲಮ್ ಇರಲ್ಲ ಮೇಡಮ್. ಇದು ಸೊ ಇದು ಬೈಕ್ ಟ್ಯಾಕ್ಸಿಗಳನ್ನು ಕಮರ್ಷಿಯಲ್ ತರನೇ ಮಾಡ್ಬಿಡ್ಬೇಕು ಅಂತ. ಹೌದು. ಈಗ ಅವರು ಏನ್ ಎಲ್ಲೋ ಬೋರ್ಡ್ ಇದೆ, ಅದೇ ತರ ಎಲ್ಲೋ ಬೋರ್ಡ್ ಮಾಡಿ ಒಂದು ನಿಯಮಾವಳಿ ಮಾಡಿ, ಸಾರಿಗೆ ಸಚಿವರಿಂದ ಒಂದು ಸರ್ಕಾರದಿಂದ ಒಂದು ನಿಯಮಾವಳಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇವರು ಸರ್ಕಾರದ ನಿಯಮಾವಳಿ ಮಾಡ್ತಾ ಇಲ್ಲ. ಇವ್ರಿಗೂ ಕೂಡ ಕೋರ್ಟ್ಗೂ ಕೂಡ ಇದು ಕನ್ಫ್ಯೂಸ್ ಆಗ್ತಾ ಇದೆ, ಹೆಂಗೆ ಏನು ಅಂತ ಮುಂದೆ ಹಾಕೊಂಡ್ ಬರ್ತಾನೆ ಇದಾರೆ ನಿಯಮ. ಈಗ ಕ್ಯಾಪ್ಟನ್ ರ್ಯಾಪಿಡ್ ಇಂದ ಕ್ಯಾಪ್ಟನ್ಗೆ ಏನಾದ್ರು ಹೆಚ್ಚು ಕಡಿಮೆ ಕಸ್ಟಮರ್ಗೆ ಏನಾದ್ರು ಆದ್ರೆ ಒಂದು ನಿಯಮಾವಳಿ ಮಾಡಿದ್ರೆ ಏನೇ ಪ್ರಾಬ್ಲಮ್ ಆದ್ರೂ ಅದಕ್ಕೊಂದು ಪರಿಹಾರ ಇದೆ. ಆಲ್ರೈಟ್ ಕುಮಾರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ. ವೆಂಕಟೇಶ್ ಅಂತ ಕಾಲರ್ ಇದ್ದಾರೆ. ವೆಂಕಟೇಶ್ ನಮಸ್ತೆ. ಹಲೋ, ನಮಸ್ತೆ ವೆಂಕಟೇಶ್ ಅವರೇ, ಹೇಳಿ. ನಮಸ್ತೆ ಮೇಡಮ್. ನಮ್ಮ ಹೆಸರು ವೆಂಕಟೇಶ್ ಅಂದ್ಬಿಟ್ಟು ದೇವಚಿಕ್ನಲ್ಲಿಂದ ಮಾತಾಡ್ತಾ ಇರೋದು. ಮಾತಾಡಿ ಮೇಡಮ್. ಈಗ ನೀವು ಟಿವಿಯಲ್ಲಿ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅಂತ ನೀವು ಇದು ಕೊಟ್ಟಿದ್ದೀರಾ. ಹಲೋ ಮೇಡಮ್, ಇದರಲ್ಲಿ ಜಾಸ್ತಿ ಜನ ಹುಡುಗರು ಹಾಳಾಗ್ತಾ ಇದಾರೆ ಮೇಡಮ್. ಇಲ್ಲೆಕ್ಟಿವಿಟಿ ನಡೆಸ್ತಾ ಇದಾರೆ. ಮತ್ತೆ ಸರ್ಕಾರ ಎಲ್ಲ ಪರಿಶೀಲನೆ ಮಾಡಿ ಇವತ್ತು ಆದೇಶ ಕೊಟ್ಟಿದೆ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅನ್ಬಿಟ್ಟು. ಮೂರನೇದು ಬಂದ್ಬಿಟ್ಟು ಆದೇಶ ಕೊಟ್ಟಿಲ್ಲ, ಕೋರ್ಟ್ ಆದೇಶ ಕೊಟ್ಟಿದೆ. ಹೇಳಿ. ಸಾರಿ, ಕೋರ್ಟ್ ಆದೇಶ ಕೊಟ್ಟಿದೆ. ಕೋರ್ಟ್ ಆದೇಶ ಕೊಟ್ಟಾಗ ಇಲ್ಲಿ ಕೆಲವರು ಮಾದಕ ವಸ್ತುಗಳಿಗೂ ಉಪಯೋಗಿಸ್ಕೊಂತಾ ಇದಾರೆ. ಮನೆಯಲ್ಲಿ ಮಕ್ಕಳಿಗೆ ಗಾಡಿ ಇಸ್ಕೊಟ್ಟು ಕಾಲೇಜ್ಗೆ ಹೋಗ್ತಾರೆ ಅಂತಾರೆ, ಬಟ್ ಕೆಲವರು ಅದನ್ನ ಮಿಸ್ಬಿಹೇವ್ ಮಾಡ್ತಿದ್ದಾರೆ. ಇರುವಂತ ಪೊಸಿಷನ್ಸ್ ಕೆಲವ್ರನ್ನ ಹಾಳು ಮಾಡ್ತಾ ಇದೆ. ಬೈಕ್ ಟ್ಯಾಕ್ಸಿಗೆ ಲೈಸೆನ್ಸ್ ಇಲ್ಲ ಆರ್ಟಿಒ ಕಡೆಯಿಂದ. ವೆರಿ ವೆಲ್ ಸೆಡ್ ಅಂಡ್ ವ್ಯಾಲ್ಯೂಡ್ ಪಾಯಿಂಟ್. ಯಾಕಂದ್ರೆ ನೀವು ಹೇಳ್ದಂಗೆ ಬಹಳಷ್ಟು ಜನ ಕಾಲೇಜ್ಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ ಅಂತ ಖರ್ಚಿಗೆ ಈ ಬೈಕ್ ಟ್ಯಾಕ್ಸಿಗಳಲ್ಲಿ ಅಂದ್ರೆ ಇದನ್ನ ಆ್ಯಪ್ಗಳಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ಇದು ಮಾಡಿಬಿಟ್ಟು ಸೊ ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ವ್ಯಾಲಿಡ್ ಪಾಯಿಂಟ್. ಐ ಡೂ ಅಗ್ರಿ ವಿತ್ ದಿಸ್ ಪಾಯಿಂಟ್ ಫಾರ್ ಸಮ್ ಎಕ್ಸ್ಟೆಂಟ್ ವೆಂಕಟೇಶ್. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಕೃಷ್ಣ ಅಂತ ಹೇಳಿ. ಕೃಷ್ಣ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಕೃಷ್ಣ, ಮಾತಾಡಿ. ಮೇಡಮ್, ಇದು ಬೈಕ್ ಟ್ಯಾಕ್ಸಿ ಒಳ್ಳೇದು ಮೇಡಮ್ ಇದ್ರೆ. ಓಕೆ.
ಯಾಕಂದ್ರೆ ಈಗ ಆಟೋರು ಹೇಳಿ ಜಾಗಕ್ಕೆ ಬರಲ್ಲ 1 to 2 ಕೇಳ್ತಾರೆ. ನಾವು ತುಂಬಾ ನೋವು ಅನುಭವಿಸ್ಬಿಟ್ಟಿದೀವಿ. ಎಲ್ಲೋರು ಬರಲ್ಲ, 50 ಕೊಡಿ 100 ಕೊಡಿ ಎಕ್ಸ್ಟ್ರಾ ಕೇಳ್ತಾರೆ. ನಾವು ನೋಡಿ ನೋಡಿ ಸಾಕಾಗ್ಬಿಟ್ಟಿದೀವಿ. ಒಂದು 50 ಆಟೋ ಬುಕ್ ಕೇಳಿದ್ರೆ 1 2 ಅವ ಬರ್ತಾರೆ. ಅದು 30 ಕೊಡಿ 40 ಕೊಡಿ ಖಾಲಿ ಬರ್ಬೇಕು ಏನೋನ ಹೇಳ್ತಾರೆ. ಅವೆಲ್ಲ ಮದುವೆಗೆ ಹೋಗ್ಬೇಕು ಅಂದ್ರೂ ಕಷ್ಟ ಅನುಭವಿಸ್ಬಿಟ್ಟಿದೀವಿ. ಓಕೆ ಕೃಷ್ಣ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಕರೆ ಮಾಡಿದ್ದಕ್ಕಾಗಿ. ನೋಡಿ, ಒಟ್ಟಾರೆಯಾಗಿ ಈ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅನ್ನುವಂಥ ವಿಚಾರ ಬಂದಾಗ ಬಹುತೇಕರು ಬೇಕು ಅಂತಂದ್ರೆ ಬಹುತೇಕರು ಬೇಡ ಅಂತ ಹೇಳ್ತಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಯಾರಿದು? ಸುಧಾಕರ್. ನಮಸ್ಕಾರ ಮೇಡಮ್. ನಮಸ್ತೆ ಸುಧಾಕರ್. ಮೇಡಮ್, ನಮ್ಗೇನ ಅನ್ಸುತ್ತೆ ಅಂದ್ರೆ ಬೆಂಗಳೂರು ನಗರದಲ್ಲಿ ಎಷ್ಟು ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲಗಳಿದ್ರು ಅಷ್ಟು ಒಳ್ಳೇದೆ. ಆಮೇಲೆ ಆಟೋಗೆ ಕಂಪೇರ್ ಮಾಡಿದ್ರೆ ಈ ಬೈಕ್ ಟ್ಯಾಕ್ಸಿ ಅವರು ಆಕ್ಸೆಸಿಬಿಲಿಟಿ ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ. ಅಂದ್ರೆ ಆಟೋದವರು ಕರೆದ ಕಡೆ ಬರಲ್ಲ, ಆಮೇಲೆ ಮೀಟರ್ ಹಾಕಲ್ಲ ಎಷ್ಟೋ ಸಲ. ಆಮೇಲೆ ಇವಾಗ ಜನಗಳು ಅಂದ್ರೆ ಆಟೋಗಳು ಅಥವಾ ಟ್ರಾಫಿಕ್ ಕಡಿಮೆ ಇದ್ರೆ ಜಾಸ್ತಿ ದುಡ್ಡು ಕೇಳ್ತಾರೆ. ಸೊ ಬೈಕ್ ಟ್ಯಾಕ್ಸಿಲಿ ಯಾವ ತೊಂದರೆನೂ ಇರಲ್ಲ, ಯಾಕಂದ್ರೆ ಆಪ್ ಇಂದ ನಾವು ಡೈರೆಕ್ಟ್ ಆಗಿ ಬುಕ್ ಮಾಡೋದ್ರಿಂದ ಅವು ಯಾವ ಒಂದು ಮೊತ್ತ ತೋರಿಸುತ್ತೋ ಅಷ್ಟನ್ನೇ ನಾವು ಕೊಡ್ಬೇಕಾಗತ್ತೆ. ಬಟ್ ಇದಕ್ಕೊಂದು ಪ್ರಾಪರ್ ಗೈಡ್ಲೈನ್ಸ್ ಬೇಕಾಗತ್ತಲ್ವಾ ಸುಧಾಕರ್? ಹೌದು ಮೇಡಮ್, ಅದು ಯಾಕಂದ್ರೆ ಯಾವುದೇ ಸೇಫ್ಟಿ ಇಲ್ಲ. ಈಗ ಆಟೋದವ್ರು ಹೇಳ್ದಂಗೆ ಪಾಪ ಅವ್ರುಗಳು ಟ್ಯಾಕ್ಸ್ ಕಟ್ತಿರುವಾಗ ಇವ್ರು ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಹಾಕೊಂಡು ಓಡಿಸುವಾಗ ಸೊ ದೇ ಆರ್ ನಾಟ್ ಪೇಯಿಂಗ್ ಎನಿ ಕೈಂಡ್ ಆಫ್ ಟ್ಯಾಕ್ಸ್. ಈಗ ಆಟೋದವರಾಗ್ಲಿ ಕ್ಯಾಬ್ ಅವರಾಗ್ಲಿ ಎಲ್ಲೋ ಬೋರ್ಡ್ಗಳಿದ್ದಾಗ ಟ್ಯಾಕ್ಸ್ ಪೇ ಮಾಡ್ತಾರೆ. ಸೊ ಇವ್ರಿಗೂ ಒಂದು ಪ್ರಾಪರ್ ರೂಲ್ಸ್ ಇರ್ಬೇಕಲ್ವಾ? ಹೌದು ಮೇಡಮ್, ಅದು ಆ ಗೈಡ್ಲೈನ್ಸ್ ಅದು ನಿಯಮಾವಳಿಗಳು ಬೇಕೇ ಬೇಕಾಗುತ್ತೆ. ಆದ್ರೆ ನಾನು ಯೋಚನೆ ಮಾಡ್ತಾ ಇರೋದು ಆಸ್ ಎ ಕನ್ಸ್ಯೂಮರ್, ನಾನು ಒಬ್ಬ ಓಡಾಡೋನಾಗಿ ನನಗೆ ಇದು ಬಹಳ ಅನುಕೂಲವಾಗಿದೆ. ಆಟೋದವ್ರಿಗೆ ಹೋಲಿಸಿದ್ರೆ ಆಟೋದವ್ರು ನಮ್ಮವರೇ, ಅವ್ರು ಬೆಂಗಳೂರಿನವರೇ. ಆದ್ರೆ ನಾವು ಬೈಕ್ ಟ್ಯಾಕ್ಸಿ ಅವರು ಬಹಳ ಇನ್ನ ನಮಗೆ ಅನುಕೂಲಕರವಾಗಿದ್ದಾರೆ ಆಟೋದವ್ರಿಗೆ ಕಂಪೇರ್ ಮಾಡಿದ್ರೆ. ಅದು ನನ್ನ ಒಂದು ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಲೀಲಾ ಮಂಜುನಾಥ್. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ ಮೇಡಮ್. ಮೇಡಮ್, ಬೈಕ್ ಟ್ಯಾಕ್ಸಿ ತುಂಬಾನೇ ಅನುಕೂಲವಾಗಿದೆ ಜನರಿಗೆಲ್ಲ. ಓಕೆ. ತಕ್ಷಣದಲ್ಲಿ ಬೇಕು ಅಂದಾಗ ನಾವಿರೋ ಕಡೆ ಬುಕ್ ಮಾಡಿದ್ರೆ ಅಲ್ಲಿಗೆ ಬಂದ್ಬಿಡ್ತಾರೆ. ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹೇಗಿದೆ? ಅಲ್ಲೂ ಸಿಕ್ಕಾಪಟ್ಟೆ ಬೈಕ್ ಟ್ಯಾಕ್ಸಿಗಳೆಲ್ಲ ಇತ್ತಾ ಹೇಗೆ? ಮೇಡಮ್, ನಾವು ಬೀರೂರು ರೂರಲ್ ಸೈಡ್ ಇದೀವಿ. ಈ ಕಡೆ ಎಲ್ಲ ಬೈಕ್ ಟ್ಯಾಕ್ಸಿ, ಓಲೋ, ಕ್ಯಾಬ್ ಯಾವ್ದು ಇಲ್ಲ ಮೇಡಮ್. ಈ ಕಡೆ ಎಲ್ಲ ಚಿಕ್ಕಮಂಗ್ಳೂರ್ನಲ್ಲೆಲ್ಲ ಇಲ್ಲ, ಇನ್ನು ಬಂದಿಲ್ಲ ಈ ಕಡೆ ಸೈಡ್ ಅಲ್ಲೆಲ್ಲ. ಓನ್ಲಿ ಬ್ಯಾಂಗ್ಳೂರು. ಅದನ್ನು ಕೋರ್ಟ್ನವ್ರೇನೋ ಅದನ್ನು ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅದು ಬ್ಯಾನ್ ಮಾಡೋದ್ರಿಂದ ಜನರಿಗೆ ಅನಾನುಕೂಲ ಆಗುತ್ತೆ. ಇದು ತುಂಬಾನೇ ಅನುಕೂಲ ಇದೆ ಮೇಡಮ್, ಸಿಂಗಲ್ ಪ್ಯಾಸೆಂಜರ್ಸ್ ಹೋಗೋದಕ್ಕೆ. ಸಡನ್ಲಿ ಲೇಡಿಗಳಿಗೂ ತುಂಬಾನೇ ಸೇಫ್ಟಿ. ಇದು ಓಪನ್ ಆಗಿರೋದ್ರಿಂದ ಕಾರ್ಗಳಲ್ಲೆಲ್ಲ ಟ್ರಾವೆಲ್ ಮಾಡುವಾಗ ಲೇಡೀಸ್ ಸ್ವಲ್ಪ ಭಯ ಪಟ್ಕೊಬೇಕಾಗತ್ತೆ. ಇದು ಓಪನ್ ಟ್ಯಾಕ್ಸಿ ಇರೋದ್ರಿಂದ ಲೇಡೀಸ್ಗೂ ತುಂಬಾ ಅನುಕೂಲ ಆಗುತ್ತೆ ಮೇಡಮ್. ಓಕೆ ಮಾ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಶಿವಾನಂದ್ ಅಂತ ಕಾಲರ್ ಇದ್ದಾರೆ. ಶಿವಾನಂದ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಶಿವಾನಂದ್, ಹೇಳಿ. ಮೇಡಮ್, ಇವಾಗ ಬೈಕ್ ಕೊಡೋದು ತುಂಬಾ ಸೇಫ್ಟಿ ಯೂಸ್ ಇರೋದಿಲ್ಲ. ಸೊ ಅದಕ್ಕೆ ಬೈಕು ಅಷ್ಟು ಅನುಕೂಲ ಅಲ್ಲ ಅಂತ ನಮ್ಮ ಅನಿಸಿಕೆ. ಓಕೆ, ಆಲ್ ರೈಟ್. ಥ್ಯಾಂಕ್ ಯು ಶಿವಾನಂದ್, ನಿಮ್ಮ ಒಪಿನಿಯನ್ ಅಂತ ತಿಳಿಸೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಓಕೆ, ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ಒಟ್ಟಾರೆಯಾಗಿ ಯಾವುದು ಅತಿಯಾದ್ರೆ ಅಮೃತನೂ ವಿಷ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಬೈಕ್ ಟ್ಯಾಕ್ಸಿಗಳು ವಿದ್ಯಾರ್ಥಿಗಳಿಗೆ, ಈ ದಿನಗೂಲಿ ನೌಕರರಿಗೆ, ಇಂಥವ್ರಿಗೆಲ್ಲ ಬಹಳಷ್ಟು ಹೆಲ್ಪ್ ಆಗ್ತಾ ಇತ್ತು. ಬಹಳಷ್ಟು ಜನ ಇದನ್ನ ಒಂದು ಪಾರ್ಟ್ ಟೈಮ್ ಕೆಲಸ ತರನು ಮಾಡ್ತಾ ಇದ್ರು. ಸೊ ಅಲ್ಪ ಸ್ವಲ್ಪ ಹಣವನ್ನ ಕೂಡ ಇದರಿಂದ ಸಂಪಾದನೆ ಮಾಡ್ತಾ ಇರೋರು ಬಹಳಷ್ಟು ಜನ ಇದ್ರು. ಆದ್ರೆ ಇದರಿಂದ ಅಷ್ಟೇ ಬೇರೆ ರೀತಿಯಾದಂತಹ ಒಂದು ಸಂದರ್ಭವನ್ನ ಎದುರಿಸಿದೀವಿ ಅನ್ನೋದು ಕೂಡ ಅಷ್ಟೇ ನಿಜ. ಆಟೋದವ್ರಿಗೆ ತೊಂದರೆ ಆಗುತ್ತೆ, ಕ್ಯಾಬ್ ಅವ್ರಿಗೆ ತೊಂದರೆ ಆಗುತ್ತೆ. ಸೊ ಪ್ರಾಪರ್ ಗೈಡ್ಲೈನ್ಸ್ ಅನ್ನ ತೆಗೆದುಕೊಂಡು ಬಂದು ಏನಾದರೂ ಪರ್ಮಿಷನ್ ಕೊಡ್ತಾರಾ ಏನು ಎತ್ತ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಆದರೆ ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸಿ ಅನ್ನುವಂಥದ್ದು ಬೆಂಗಳೂರಲ್ಲಿ ಬಹಳಷ್ಟು ಉಪಯೋಗ ಆಗುತ್ತೆ. ಆದರೆ ಸದ್ಯಕ್ಕೆ ಅದಕ್ಕೆ ನಿಷೇಧವನ್ನ ಹೇರಲಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡೋಣ.